ಒಂದು ಕ್ಷಣ ಯೋಚಿಸಿ, ನಿಮ್ಮ ಬದುಕನ್ನು ಬದಲಿಸಬಲ್ಲದೊಂದು ವಸ್ತು ನಿಶ್ಶಬ್ದವಾಗಿ ನಿಮ್ಮ ಮುಂದೆ ಬಿದ್ದಿದ್ದರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಲೋಕ ಯಾರೂ ಗಮನಿಸದ ಒಬ್ಬ ಸಾಮಾನ್ಯ ಮನುಷ್ಯ ಬದುಕುತ್ತಿದ್ದ. ಪ್ರತಿದಿನ ದೇವಾಲಯದ ಮುಂದೆ ಕುಳಿತು ಜೀವನ ಒಂದಾದರೂ ಅವಕಾಶ ಕೊಡುತ್ತದೆಯೇ ಎಂದು ಮೌನವಾಗಿ ಕಾಯುತ್ತಿದ್ದ. ಒಂದು ಬೆಳಗ್ಗೆ ನೆಲದ ಮೇಲೆ ಮಿನುಗುತ್ತಿದ್ದ ಸಣ್ಣ ಚಿನ್ನದ ನಾಣ್ಯ ಅವನ ಗಮನ ಸೆಳೆಯಿತು. ಆ ರಾತ್ರಿ ಅದನ್ನು ಖರ್ಚು ಮಾಡಿದ ಮೇಲೆ ಬೆಳಗ್ಗೆ ನೋಡಿದಾಗ ನಾಣ್ಯ ಮತ್ತೆ ಅವನ ಬಳಿ ಇತ್ತು. ದಿನಗಳು ಕಳೆಯುತ್ತಾ ಹೋದವು. ಎಷ್ಟು ಬಾರಿ ಖರ್ಚು ಮಾಡಿದರೂ ನಾಣ್ಯ ಮರಳಿ ಬರುತ್ತಲೇ ಇತ್ತು ಮತ್ತು ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಆದರೆ ಆರಾಮ ಬಂದಂತೆ ಮನಸ್ಸಿನೊಳಗೆ ಬಯಕೆ ಹುಟ್ಟಿತು. ಒಂದು ನಿಶ್ಶಬ್ದ ರಾತ್ರಿ ನಾಣ್ಯ ಅವನ ಮುಂದೆ ತೇಲಿ ಮಾತಾಡಿತು. ನಿನ್ನನ್ನು ಶ್ರೀಮಂತನಾಗಿಸಲು ನಾನು ಬಂದಿಲ್ಲ, ನಿನ್ನ ಹೃದಯ ಪರೀಕ್ಷಿಸಲು ಬಂದೆ. ಮುಂದಿನ ದಿನ ಅವನೊಂದು ಆಯ್ಕೆ ಮಾಡಿಕೊಂಡ. ಇತರರ ಅಗತ್ಯವಲ್ಲ, ತನ್ನ ಆಸೆಯನ್ನೇ ಮೊದಲಿಗೆ ಇಟ್ಟ. ಆ ರಾತ್ರಿ ಅವನು ಕೈಚಾಚಿ ನೋಡಿದಾಗ ನಾಣ್ಯ ಅಲ್ಲಿರಲಿಲ್ಲ. ಯಾವ ಬೆಳಕೂ ಇಲ್ಲ, ಯಾವ ಅದ್ಭುತವೂ ಇಲ್ಲ. ಏಕೆಂದರೆ ಲೋಭ ಹಣವನ್ನು ಮಾತ್ರ ಕದ್ದುಕೊಳ್ಳಲ್ಲ, ಅದು ಅದ್ಭುತಗಳನ್ನೇ ಕೊಲ್ಲುತ್ತದೆ.